ಮಾಡಿ. ನಿಮ್ನ ಬಿಟ್ರೆ ನಿಮ್ ಪೇರೆಂಟ್ಸ್ ಅಥವಾ ನಿಮ್ ಬ್ರದರ್ಸ್ ಅಷ್ಟೇ, ಅದ್ ಬಿಟ್ರೆ ಇನ್ಯಾವ್ದನ್ನು ಕೇರ್ ಮಾಡಕ್ ಹೋಗ್ಬೇಡಿ. ಸೊ ಲೈಫ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡಿ ಅಂತ ಹೇಳ್ತಾ, ಈ 2026 ನಿಮ್ಗೂ ಚೆನ್ನಾಗಿರ್ಲಿ, ನನ್ಗೂ ಚೆನ್ನಾಗಿರ್ಲಿ, ಎಲ್ಲರೂ ನಮ್ ಡ್ರೀಮ್ಸ್ ನ ಅಚೀವ್ ಮಾಡೋಣ. ಮತ್ತೊಂದು ಹೊಸ ಹೊಸ ಐಡಿಯಾಸ್ ಬರ್ತಾ ಇರತ್ತೆ, ಆ ಐಡಿಯಾಸ್ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೇಕಷ್ಟೇ. ಅದ್ರ ಜೊತೆ ನಮ್ ಏಜ್ ಹೋಗ್ತಾನೆ ಇರತ್ತೆ. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ವರ್ಷದ ಕೊನೆಯ ವ್ಲಾಗ್ ಇದು. ಸೊ 31st ಆಫ್ ಡಿಸೆಂಬರ್, ನೀವಿನ್ನ ಹೊಸ ವರ್ಷದಲ್ಲಿ ನೋಡ್ತೀರಾ. ಈ ವರ್ಷ ಫುಲ್ ತಲೆ ಬಿಸಿಯಲ್ಲೇ ಕಳೆದೋಗಿದೆ. ಮುಂದಿನ ವರ್ಷ ಹೆಂಗೆ ಹೋಗುತ್ತೋ ನನಗೂ ಗೊತ್ತಿಲ್ಲ. ಲೆಟ್ಸ್ ಇವತ್ತೇನಾಗುತ್ತೆ ಅಂತ. ಸೊ ಸ್ವಲ್ಪ ಸ್ಪೆಷಲ್ ಇರಲಿ, ನಮ್ಮ ಮನಸ್ಸಿನ ಮಾತೆಲ್ಲ ಇವತ್ತು ನಿಮಗೆ ಬರುತ್ತೆ, ಓಕೆನಾ? ಎಂದಿನಂತೆ ಇವತ್ತು ಕೂಡ ಎದ್ದು ನಾನು ಆಫೀಸ್ಗೆಲ್ಲ ರೆಡಿ ಆದೆ. ಸೊ 2025 ಕೊನೆ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟು ಚೆನ್ನಾಗಿರಲಿ ಅಂತ ಮಾಡ್ತಾ ಇದ್ದೀನಿ. ಬೆಳಿಗ್ಗೆದ್ದಂಗೆ ಒಳ್ಳೆ ನೇಚರ್ ನೋಡ್ತಾ ಸೊ ಇಲ್ಲಿಂದ ನಾನು ಹೊರಟೆ ಆಫೀಸ್ಗೆ. ನೋಡಿ, ಇದೆ ನನ್ನ ಔಟ್ಫಿಟ್ ಇವತ್ತಿಗೆ. ಸೊ ಮೊದಲು ಬ್ರೇಕ್ಫಾಸ್ಟ್, ಖಾಲಿ ತಟ್ಟೆ, ಅದರಲ್ಲಿ ದೋಸೆ, ನಂತರ ಹೋದ್ವಿ ನನ್ನ ಆಫೀಸ್ಗೆ. ಸೊ ನಾನು 2025 ಅಲ್ಲಿ ಸ್ಟಾರ್ಟ್ ಮಾಡಿರೋಂಥ ಆಫೀಸ್. ಸೊ ಫಸ್ಟ್ ಆಫೀಸ್ ಇದೆ. ಸೊ ಇದು ಮಧ್ಯಾಹ್ನ ಆಗ್ಬಿಟ್ಟಿದೆ. ಮಧ್ಯಾಹ್ನ ರಿಟರ್ನ್ಸ್ ಇದೆ, ಇಲ್ಲಿಂದ ಹೋಗೋಣ. ಮಧ್ಯಾಹ್ನ ಒಂದು ಊಟ. ಸೊ ಊಟ ನನಗೆ ಇಲ್ಲೋ ಸಿಕ್ತು. ಸೊ ನೋಡಿ, ಇವಾಗ ಗೋಪ್ರೋದಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ನೋಡಿ, 2025 ಯಾವ ತರ ಹೋಯ್ತು ನನಗೂ ಗೊತ್ತಿಲ್ಲ. ನಾನಂತೂ ಯಾವಾಗ ಸ್ಟಾರ್ಟ್ ಮಾಡಿದ್ದೆ ವ್ಲಾಗ್ ಅಂದ್ರೆ ಅರೌಂಡ್, ನನಗೂ ಸರಿ ಗೊತ್ತಿಲ್ಲ, 200+ ವ್ಲಾಗ್ಸ್ ಏನೋ ಆಗಿದೆ ಅಂತ ಅನ್ಕೋತೀನಿ. 200 ಇಲ್ಲ, ಸೊ 180 ನಾನು ಟೋಟಲ್ ಆಗಿ ಮಾಡಿದ್ದೀನಿ. ಸೊ 25 ಅಂತೂ ಓಕೆ, ನನ್ಗೊಂಥರ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರ್ ಬಂದಿರೋ 2025 ಅಲ್ಲೇ, ನನ್ನ ಫಸ್ಟ್ ಜಾಬು 2025 ಅಲ್ಲೇ. ಕೆಲವೊಂದು ನಂದೇ ದುಡ್ಡಲ್ಲಿ ತಗೊಂಡಿರೋದು ಅಂದ್ರೆ ಗೋಪ್ರೋ. ಸೊ ಅಪ್ ಡೌನ್ಸ್ ಎಲ್ಲ ಇರುತ್ತೆ ಲೈಫಲ್ಲಿ. ಸೊ ಅದನ್ನ ಫೇಸ್ ಮಾಡ್ತಾ ಹೋಗ್ಬೇಕು. ಈ ವರ್ಷ 2026 ಯಾವ ತರ ಹೋಗುತ್ತೆ ನನ್ಗಂತೂ ಗೊತ್ತಿಲ್ಲ, ಬಟ್ ಚೆನ್ನಾಗಿರ್ಲಿ. ಏನಾಗುತ್ತೋ ಅನ್ಎಕ್ಸ್ಪೆಕ್ಟೆಡ್ ಆಗ್ಲಿ ಅಂತಾನೆ ನಂದೊಂದು ಆಸೆ. ಯಾಕಂದ್ರೆ ಎಕ್ಸ್ಪೆಕ್ಟೆಡ್ ಚೀಸ್ ಅಂದ್ರೆ ಎಕ್ಸ್ಪೆಕ್ಟೆಡ್ ಏನಿರುತ್ತೆ ಅದ್ರಲ್ಲಿ ಮಜಾ ಇಲ್ಲ ಗುರು. ಯಾವತ್ತಿದ್ರು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನ್ ಮಾಡ್ತೀವಿ, ಸೊ ಅದ್ರಲ್ಲಿ ಮಜಾ ಇದೆ. ಸೊ ಏನೋ ಅನ್ಕೊಂತಾ ಇದ್ದೀನಿ, 2025 ಅಲ್ಲಿ ಜಾಬ್ ಕ್ವಿಟ್ ಮಾಡ್ಬಿಡೋಣ ಅಂತಾನೂ ಒಂದು ತಲೆಯಲ್ಲಿದೆ. ಎಲ್ಲದೂ ತಲೆಯಲ್ಲಿದೆ. ತಲೆ ಬಿಸಿ ಇದ್ದೇ ಇರುತ್ತೆ. ತಲೆ ಬಿಸಿ ಯಾವತ್ತಿಗೂ ಹೋಗಲ್ಲ. ನೀನು ಅಚೀವ್ ಮಾಡಿದ್ರು ಅಷ್ಟೇ, ಅಚೀವ್ ಮಾಡಿಲ್ಲ ಅಂದ್ರೂ ಅಷ್ಟೇ. ಸೊ ಫೈನಲ್ ಆಗಿ ಏನ್ ಬರುತ್ತೆ ಅಂದ್ರೆ ಮೈಂಡಲ್ಲಿ ಮತ್ತೊಂದು ಹೊಸ ಹೊಸ ಐಡಿಯಾಸ್ ಬರ್ತಾ ಇರತ್ತೆ. ಆ ಐಡಿಯಾಸ್ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೇಕಷ್ಟೇ. ಅದ್ರ ಜೊತೆ ನಮ್ಮ ಏಜ್ ಹೋಗ್ತಾನೆ ಇರತ್ತೆ. ಸೊ ನಾನು ಯಾವಾಗ ಫೋನಲ್ಲಿ ವೀಡಿಯೋ ಮಾಡ್ತಾ ಇದ್ದೆ, ಸೊ ಅವಾಗ ಅನ್ಕೋತಾ ಇದ್ದೆ ನಾನು ಗೋಪ್ರೋ ತಗೋಬಿಟ್ರೆ ಗೋಪ್ರೋದಲ್ಲಿ ವೀಡಿಯೋ ಮಾಡ್ತೀನಿ. ಸೊ ಆ ಥರ ಕಾನ್ಫಿಡೆನ್ಸ್ ಬರುತ್ತೆ ಅಂದ್ಕೊಂಡೆ. ಸೊ ರಿಯಾಲಿಟಿ ಏನಂದರೆ, ನೀವು ಗೋಪ್ರೋ ಆಗಲಿ, ಐಫೋನು ಯಾವುದೇ ತಗೊಳ್ಳಿ, ನಿಮ್ಮ ವೀಡಿಯೋ ಕ್ಲಾರಿಟಿ ಇಂಪ್ರೂವ್ ಆಗುತ್ತೆ. ಬಟ್ ನಿಮ್ಮ ಮೈಂಡ್ ಸೆಟ್ ಅಲ್ಲ. ಮೈಂಡ್ ಸೆಟ್ನ ನೀವು ನಿಮ್ಮ ಮೈಂಡಿಂದನೇ ಚೇಂಜ್ ಮಾಡ್ಕೋಬೇಕು. ಸೊ ನೀವು ಒಂದು ಕ್ಯಾಮ್ರಾ ತಗೊಂಡ್ರೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗೋಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ನಾನು ಗೋಪ್ರೋ ತಗೊಂಡ್ರು ಈಸಿಯಾಗಿ ವೀಡಿಯೋ ಮಾಡ್ಬೋದು ಎಲ್ಲೋದ್ರು ಅಂದ್ಕೊಂಡೆ. ಸೊ ಈ ಇಯರ್ನ ಸ್ವಲ್ಪ ಕಾನ್ಫಿಡೆನ್ಸಿಂದ ಎಂಡ್ ಮಾಡೋಣ ಅಂತ. ಸೊ ನೋಡಿದ್ರೆ ಸಖತ್ ಇಂಟ್ರೋವರ್ಟ್ ಇದ್ದೀನಿ. ಸೊ ಈ ಥರ ಮಾತಾಡೋದಕ್ಕೂ ಸ್ವಲ್ಪ ಧೈರ್ಯ ಬೇಕು. ನಿಮಗಿರ್ಬೋದು, ಅದು ನನಗಿಲ್ಲ. ಸೊ ಬನ್ನಿ ಇವತ್ತಿನ ಅಥವಾ ಈ ಒಂದು ಇಯರ್ನ ಕಾನ್ಫಿಡೆನ್ಸಿಂದನೇ ಸ್ಟಾರ್ಟ್ ಮಾಡೋಣ ಹೊಸ ವರ್ಷ. ಏನೋ ನಾನು 2026ಗೆ ಏನು ಗೋಲ್ ಅಂತ ಏನು ಸೆಟ್ ಮಾಡಿಲ್ಲ. ಸೊ ಬಟ್ ಒಂದು ಗೋಲ್ ಇದೆ, ಅದೇನಂದ್ರೆ ಹ್ಯಾಪಿಯಾಗಿರು, ಎಲ್ಲ ಮೂಮೆಂಟ್ನ ಎಂಜಾಯ್ ಮಾಡ್ತಾ ಇರು ಅಂತ. ಜೊತೆಗೆ ಕಂಫರ್ಟ್ ಝೋನ್ ನ ಬಿಟ್ಟು ಹೊರಗಡೆ ಬರಬೇಕು ಅನ್ನೋ ಆಸೆ ಇದೆ. ಕಂಫರ್ಟ್ ಝೋನ್ ಇನ್ ದ ಸೆನ್ಸ್ ಅಂದ್ರೆ ಜಾಬು ಅಷ್ಟೇ, ಬಟ್ ಜಾಬು ಸೇಫ್ಟಿಗೆ ಮಾಡ್ಬೋದು. ಇದು ಒಂದು ಕಂಫರ್ಟ್ ಝೋನೆ. ಸೊ ಇದರಿಂದನೂ ಸ್ವಲ್ಪ ಹೊರಗಡೆ ಬರಬೇಕು ಅಂತ ಅನಿಸ್ತಾ ಇದೆ. ಎಲ್ಲ ನಿಮ್ಗೆ ಗೊತ್ತಾಗುತ್ತೆ 2026 ಹೆಂಗ್ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ. ನಾನು 2026 ಅಲ್ಲಿ ದೇವ್ರ ಹತ್ರ ಏನ್ ಕೇಳ್ಕೊತೀನಿ ಅಂದ್ರೆ, ನನ್ಗೆ ಒಂದು ಒಳ್ಳೆ ಡಿಸಿಷನ್ ತಗೊಳಕ್ಕೆ ಕೊಡಪ್ಪ, ಅಂದ್ರೆ ಡಿಸಿಷನ್ ತಗೋ ಮೈಂಡ್ ಸೆಟ್ ಕೊಡು. ನನಗೆ ಜಾಬ್ ಮತ್ತೆ ನನ್ನ ಡ್ರೀಮ್ಸ್ ಅಂತ ಅಂದ್ರೆ ಸೋಷಿಯಲ್ ಮೀಡಿಯಾ, ಬಿಸ್ನೆಸ್ ಏನಿದೆ, ಇದು ಎರಡರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡ್ಬೇಕು ಅನ್ನೋದು. ಜೊತೆಗೆ ಒಂದು ಕಾರು ತಗೋಬೇಕು ಅನ್ನೋ ಆಸೆ 2026 ಅಲ್ಲಿ. ನನಗಿದು 2025ನ ಲಾಸ್ಟ್ ವಿಡಿಯೋ, ಆದರೆ ನಿಮಗೆ ಇದು 2026ದು ಮೊದಲನೇ ವಿಡಿಯೋ ಆಗಿರುತ್ತೆ. ಹೊಸ ವರ್ಷದ ಹೊಸ ವಿಡಿಯೋ ಅಂತ ನೀವು ಅನ್ಕೋತೀರಾ.
ನನಗಿದು 2025 ಲಾಸ್ಟ್ ವೀಡಿಯೋ ಆಗುತ್ತೆ. ಅಟ್ ದ ಎಂಡ್ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಿಮ್ಗೆ ಏನ್ ಇಷ್ಟ ಇದೆ ಅದನ್ನ ಮಾಡಿ. ಸೊ ಒಳ್ಳೆ ಒಂದು ಡಿಸಿಷನ್ ತಗೊಳ್ಳಿ, ಸ್ವಲ್ಪ ಟೈಮ್ ತಗೊಂಡು ಒಳ್ಳೆ ಡಿಸಿಷನ್ ತಗೊಂಡು ನಿಮ್ಗೆ ಏನ್ ಅಚೀವ್ಮೆಂಟ್ ಮಾಡ್ಬೇಕು ಇದೆ ಅದನ್ನ ಮಾಡಿ. ಸೊ ಅದು ಜಾಬೇ ಆಗಿರ್ಬೇಕಂತಾನೆ ಇಲ್ಲ. ಸೊ ಜಾಬ್ ಇಷ್ಟ ಇರೋರು ಜಾಬೇ ಮಾಡಿ. ನಿಮ್ನ ಬಿಟ್ರೆ ನಿಮ್ ಪೇರೆಂಟ್ಸ್ ಅಥವಾ ನಿಮ್ ಬ್ರದರ್ಸ್ ಅಷ್ಟೇ, ಅದ್ ಬಿಟ್ರೆ ಯಾವ್ದನ್ನು ಕೇರ್ ಮಾಡಕ್ ಹೋಗ್ಬೇಡಿ. ಸೊ ಲೈಫ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡಿ ಅಂತ ಹೇಳ್ತಾ ಈ 2026 ನಿಮ್ಗೂ ಚೆನ್ನಾಗಿರ್ಲಿ, ನನ್ಗೂ ಚೆನ್ನಾಗಿರ್ಲಿ, ಎಲ್ಲರೂ ನಮ್ ಡ್ರೀಮ್ಸ್ ನ ಅಚೀವ್ ಮಾಡೋಣ. ಏನೇ ಡ್ರೀಮ್ಸ್ ಇರ್ಲಿ ಅದು ಡ್ರೀಮ್ಸ್ ಅಷ್ಟೇ ಅಲ್ಲ. ಸೊ ನೀವು ಮೆಮೊರೀಸ್ ನ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಗೆ ಸಿಗ್ತೀನಿ 2026 ನಲ್ಲಿ. ಸೊ ಇಲ್ಲಿ ವ್ಲಾಗ್ ಮುಗಿಬೋದು, ಯಾಕಂದರೆ ಇದು ವರ್ಷದ ಕೊನೆ ವ್ಲಾಗ್ ವಿತ್ ದಿಸ್ ಕೊನೆ ಫುಡ್, ಕೊನೆ ಊಟ ಇವತ್ತಿದು, ವರ್ಷದ ಕೊನೆ ಊಟ. ಸೊ ಇಷ್ಟೇ ನೋಡಿದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಅದೆಲ್ಲ ಏನೂ ಇಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಸಿಗೋಣ ನೆಕ್ಸ್ಟ್ ವರ್ಷ, ಬರೋ ವರ್ಷದಲ್ಲಿ, ನೆಕ್ಸ್ಟ್ 2026ನಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.